ಹುಗೆ ಮಾದಪ್ಪ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಅಂಗಡಿ ಕಡೆ ಒಂಟೆ ಒಯ್ದ ತಕ್ಷಣ ನಾನು ಕಿವಿ ಹತ್ರ ಕಣ್ಣು ಅಲ್ಲಾಡಿಸ್ತಾ ಇದ್ದ ಸರ್ ನೀನು ಅಲ್ಲಾಡ್ಸು ಅಂತೇಳಿ ಒಂಟಿ ಹಾಕೊಂಡು ಸೀದಾ ನಾನು ಹೋಗಿದ್ದೆ ತೂತೋಡೆ ವಿಷಕ್ಕ ಎಣ್ಣೆ ಚೆನ್ನಾಗಿ ಅದು ಸುಮ್ಮನೆ ನೀರು ಹಾಕಿದ ರೊಚ್ಚು ಗೆದ್ದು ಬಿಡೋದ ಯಾಮಾರ್ರೆ ಬೀಜ ಹೊಂಟತಾ ಇದ್ವು ಕಾದಿರ ಎಣ್ಣೆ ಹತ್ರ ಹುಷಾರಾಗಿ ಕೆಲಸ ಮಾಡಬೇಕು. ಸೊ ಫುಲ್ ಕಾದೈತೆ ಅಂತೇಳಿ ಒಡೆ ಸುಟ್ಟೋಗಿದ್ದು ಸರ್ ವೇಸ್ಟ್ ಮಾಡ್ಬಿಡ್ದು ಅಂತೇಳಿ ಸಾಂಬಾರ್ ಒಳಗೆ ಇಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಪಾಪ ಯಾರಾದ್ರೂ ತಿನ್ಕೊಳ್ಳಿ ಅಂತ. ಮತ್ತೆ ನಿನ್ನೆ ಕರ್ನಾಟಕ ಭದ್ರಾಪುರದಲ್ಲಿ 14 ವರ್ಷ ಒಂದು ಹುಡುಗಿ ಮೇಲೆ ಒಂದು ಅತ್ಯಾಚಾರ ನಡೆದಿದೆ. ಈತ ಸೂಳೆ ಮಕ್ಕಳಿಗೆಲ್ಲ ಅತ್ಯಾಚಾರ ಮಾಡೋ ನನ್ನ ಮಕ್ಳಿಗೆ ಏನ್ ಮಾಡ್ಬೇಕಂತಂದ್ರೆ ಮಾವಿನಕಾಯಿ ಬಜ್ಜಡಿ ಯಾವ ತರ ಹೊಡಿತಾರೆ ಅದೇ ತರ ಬಜ್ಜಡಿ ಹೊಡೆದಿ ಉಪ್ಪು ಖಾರ ಹಾಕಿ ಒಂದು 4-5 ವಿಡಿಯೋ ಮಾಡಿ ಚೆನ್ನಾಗಿ ವೈರಲ್ ಮಾಡ್ಬಿಟ್ರೆ ಈ ಅತ್ಯಾಚಾರ ಅನ್ನೋದೇ ನಿಂತೋಗ್ಬಿಡುತ್ತೆ ಅನ್ಕೊಂತೀನಿ. ಅದು ಮೈನ್ ಜಾಗನೇ ಬಜ್ಜಡಿ ಹೊಡಿಬೇಕು. ಸರಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಶುಂಠಿ ಬೆಳ್ಳುಳ್ಳಿ ನಾವೇ ಹಚ್ಕೊಂಡು ನಮ್ಮ ಕೈಯಿಂದ ಪೇಸ್ಟ್ ಮಾಡ್ಕೊಂಡು ಸೊ ಎಲ್ಲ ಒಂದು ಅಡಿಗೆಗೂ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಪ್ಯಾಕೆಟ್ಗಳಲ್ಲಿ ಬರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಮೂಸ್ ನೋಡ್ಬಿಟ್ರೆ ಬೆಳಿಗ್ಗೆ ಕಕ್ಕ ಕೂಡ ಬರಲ್ಲ. ಅದಕ್ಕೆ ನೀವು ಪ್ಯಾಕೆಟ್ ಮೂಸ್ ಮಾಡೋಕೆ ಹೋಗ್ಬೇಡಿ, ನೀವು ಮನೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಯಾರು ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಮುಲ್ಲಂಗಿ ಎಲ್ಲ ಸಾಂಬಾರ್ಗೆ ರೆಡಿ ಮಾಡಬೇಕಾಗಿತ್ತು. ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಸಾಂಬಾರ್ಗೆ ಪಾತ್ರೆ ಇಟ್ಟೆ. ಮುಲ್ಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಆದರೆ ತಿಂದರೆ ಅವತ್ತು ರಾತ್ರಿ ಅಲ್ಲ ಪಟಾಕಿ ಹೊಡಿಬೇಕು. ಸರಿ ಅಂತ ನನಗೂ ಹೊಟ್ಟೆ ಸಿಗ್ತಾಯಿತ್ತು. ಒಂದು 2 ಇಡ್ಲಿ ತಿನ್ಕೊಂಡು ಈ ಕಡೆ ಬಂದೆ. ಫೋನ್ ಐರನ್ ಬಾಕ್ಸ್ ರೇಂಜಿಗೆ ಬಿಸಿ ಆಗಿತ್ತು. ತಣ್ಣಗಿರಂತೇಳಿ ಫ್ರಿಜ್ ತೆಗೆದು ಫೋನ್ ಎತ್ತಿ ಫ್ರಿಜ್ಗಳೊಡೆ ಹಾಕ್ಬಿಟ್ಟು ನೆಮ್ಮದಿಗೆ ಹೋಗಿ ಮೇಲೆ ಮಣ್ಕೊಂಡೇ ಬಿಟ್ಟೆ. ಇವತ್ತಿನ ಕತೆ ಮುಗಿತು. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.